ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದ್ಸಲನೂ ಡೈಲಿ ಲಾಗ್ನ ಹಾಕಿಲ್ಲ ಅಲ್ವಾ, ಸೊ ಹೋಲ್ ಡೇದು ಒಂದು ವಿಡಿಯೋನ ಲಾಗ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ನಾನು ಮಾರ್ನಿಂಗ್ ಎದ್ಮೇಲೆ ಬಟ್ಟೆ ಎಲ್ಲ ವಾಶ್ಗೆ ಹಾಕ್ತೆ ಫಸ್ಟು, ಯಾಕಂದರೆ ಅಮ್ಮ ಅಪ್ಪ ಎಲ್ಲ ಬರೋದಿತ್ತು. ಹಾಗಾಗಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಬೇಗ ಬೇಗ ಅಂತ ಅಂದ್ಕೊಂಡೆ. ಮತ್ತು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಗ್ರೀನ್ ಟೀ ಮಾಡಿಕೊಂಡು ಕುಡಿಯೋ ಅಭ್ಯಾಸ ಇದೆ ನನಗೆ. ನಾನಿಲ್ಲಿ ಆರ್ಗ್ಯಾನಿಕ್ ಗ್ರೀನ್ ಟೀನ ಯೂಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರಾಗಿ ಅಂದರೆ ನಾನು ಒನ್ ಟೈಮ್ ಅಷ್ಟೇ ಮಾರ್ನಿಂಗ್ ಕುಡಿಯೋದು. ಜಸ್ಟ್ ನಾನು ಯಾವುದೇ ಡಯೆಟ್ಗಾಗಲಿ ಅಥವಾ ಯಾವುದೇ ಉದ್ದೇಶಕ್ಕೂ ನಾನು ಗ್ರೀನ್ ಟೀನ ಅಭ್ಯಾಸ ಮಾಡ್ಕೊಂಡಿಲ್ಲ. ಜಸ್ಟ್ ಕಾಫಿನ ಸ್ಕಿಪ್ ಮಾಡೋದಕ್ಕೋಸ್ಕರ ಈ ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಗ್ರೀನ್ ಟೀ ಬ್ಯಾಗ್ನ ಯೂಸ್ ಮಾಡಲ್ಲ. ನಾನು ಗ್ರೀನ್ ಟೀ ಸೊಪ್ಪನ್ನೇ ಡೈರೆಕ್ಟ್ ಹಾಕಿಬಿಟ್ಟು ಮಾಡೋದು. ಸೊ ನಾನು ವಾಟರ್ನ ಬಾಯ್ಲ್ ಮಾಡಿಕೊಂಡು ಸೊಪ್ಪು ಹಾಕ್ತೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಲ್ವ, ಅಷ್ಟರಲ್ಲಿ ನನ್ನ ಮಗಳಿಗೆ ಓವರ್ನೈಟ್ ನಾನು ಸೋಕ್ ಮಾಡಿರೋ ಅಂಥ ದ್ರಾಕ್ಷಿ ಮತ್ತು ಬಾದಾಮನ್ನ ಬಾದಾಮ್ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಇದು ನಾನು ಅವಳಿಗೆ ಚಿಕ್ಕವಳಿದ್ದಾಗಲಿಂದನೂ ಅಭ್ಯಾಸ, ಮಾರ್ನಿಂಗ್ ಎದ್ದ ತಕ್ಷಣ ಕೊಡೋ ಅಂಥ ಅಭ್ಯಾಸ ಇಟ್ಕೊಂಡಿದ್ದೀನಿ. ಬಾದಾಮನ್ನ ನಾವು ಈ ಥರ ಕೊಟ್ಟರೆ ಮಕ್ಳದ್ದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ. ವಾಟರ್ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಗ್ರೀನ್ ಟೀ ಸೊಪ್ಪನ್ನ ಹಾಕಿದ್ದೆ ಅಲ್ವಾ, ಇವಾಗ ನಾನು ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಹಾಫ್ ಲೆಮನ್ನ ಯೂಸ್ ಮಾಡ್ತೀನಿ. ಹಂಗೆ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಡೈಜೆಷನ್ನು ಮತ್ತು ಫ್ಯಾಟ್ ಕಂಟ್ರೋಲ್ ಆಗೋದಕ್ಕೆ ಮತ್ತು ಇಮ್ಯುನಿಟಿ ಪವರು, ಸ್ಕಿನ್ನು, ಹಾರ್ಟ್ಗೆ ಎಲ್ಲ ತುಂಬ ಒಳ್ಳೆಯದು. ಸೊ ನಾನು ಲೆಮನ್ನ ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಲೆಮನ್ ರೈಸ್ನ ಮಾಡಿದೆ. ಸ್ವಲ್ಪ ಬೇಗ ಆಗಲಿ ಅಂತಲೇ ಮಾಡಿದೆ. ಆ್ಯಕ್ಚುಲಿ ಚಿತ್ರಾನ್ನ ಮಾಡುವಾಗ ಸ್ಟ್ಯಾಂಡಿಗೆ ವಿಡಿಯೋ ಮಾಡೋಕ್ಕೆ ಹಾಕಿದ್ದೆ, ಬಟ್ ಅದು ಯಾವುದೇ ರೆಕಾರ್ಡ್ ಆಗಿಲ್ಲ. ಸೊ ತಿಂಡಿ ರೆಡಿ ಆದಮೇಲೆ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂತ. ಸೊ ತಿಂಡಿ ರೆಡಿ ಆಯಿತು. ನೆಕ್ಸ್ಟು ಹೊರಗಡೆ ಹೋಗೋದಿದೆ, ಸ್ವಲ್ಪ ಶಾಪಿಂಗ್ ಇತ್ತು. ಟಿಫನ್ ಎಲ್ಲ ಆಯಿತು. ಅಮ್ಮ ಅಪ್ಪ ಏನೋ ಫಂಕ್ಷನ್ ಇದೆ ಅಂತ ಹಾಸನಿಗೆ ಬರ್ತಾ ಇದ್ದಾರೆ. ಮತ್ತು ನಾನು ಮತ್ತು ನನ್ನ ಮಗಳು ಎಲ್ಲ ಹೊರಗಡೆ ಹೋಗೋದಿದೆ. ಅದನ್ನು ನಾನು ಕಂಟಿನ್ಯೂಷನ್ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಟಿಫನ್ ಕೂಡ ಲೆಮನ್ ರೈಸ್ ಮಾಡಿದೆ. ನೆಕ್ಸ್ಟು ಹಾಸನ ಹೊಸಕೊಪ್ಲ ಹತ್ರ ಇರೋ ಆರ್ಯನ್ ಮ್ಯಾನ್ಷನಲ್ಲಿ ವೆಜ್ ಮತ್ತು ನಾನ್ ವೆಜ್ ಅನ್ಲಿಮಿಟೆಡ್ ಬಫೆಟ್ ಆಫರ್ ಹಾಕಿದ್ರು. ನಾನು ಮತ್ತು ಅಕ್ಕ, ಬಾವ ಮತ್ತು ಅಕ್ಕನ ಮಗ, ನನ್ನ ಮಗಳು ಇಷ್ಟು ಜನ ನಾವು ಲಂಚ್ಗೆ ಅಂತ ಅಂದ್ಬಿಟ್ಟು ಆರ್ಯನ್ ಮ್ಯಾನ್ಷನ್ಗೆ ಹೋಗಿದ್ವಿ. ವೆಜ್ ಮತ್ತು ನಾನ್ ವೆಜ್ ಎರಡೂ ಅವೈಲಬಲ್ ಇತ್ತು. ಅಮ್ಮ ಅಪ್ಪ ಹಾಸನಿಗೆ ಬಂದಿದ್ದರು, ಬಟ್ ಅವ್ರಿಗೆ ಫಂಕ್ಷನ್ ಇತ್ತು, ಸೊ ಅವ್ರು ಬಂದಿರಲಿಲ್ಲ. ನಾವು ಲಂಚ್ನ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅವರು ಮನೆ ಹತ್ರ ಬಂದಿದ್ದರು. ಊರಿಂದ ಅಮ್ಮ ಅಪ್ಪ, ತಮ್ಮ ಮತ್ತು ತಮ್ಮನ ವೈಫ್ ಬಂದಿದ್ರು. ನಾವು ಕೂಡ ಅಕ್ಕ ಮತ್ತು ಬಾವ ಎಲ್ಲ ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ. ಇವರು ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾರೆ. ಅಮ್ಮ ಅಪ್ಪ ಇಲ್ಲೇ ಕೆಳಗಡೆ ರಿಲೇಷನ್ ಮನೆಗೆ ಹೋಗಿದ್ದಾರೆ. ತಮ್ಮನ ವೈಫ್ ಬಂದಿದ್ದಾರೆ. ಅಣ್ಣನ ಮದುವೆ ಇತ್ತು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಲಾಗಲ್ಲಿ ಒಂದು ಹೇಳಿದ್ದೆ. ಅದಕ್ಕೆ ಸಡನ್ ಆಗಿ ಶಾಪಿಂಗ್ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ನಾವು ಕೂಡ ಶಾಪಿಂಗ್ ಹೋಗ್ತಾ ಇದ್ವಿ. ಶಾಪಿಂಗ್ದು ಕೆಲವೊಂದು ವಿಡಿಯೋಸ್ನ ನಾನು ಹಾಕ್ತೀನಿ. ಯಾವ್ದು ಎಲ್ಲ ಶಾಪ್ ಮಾಡ್ತೀವಿ, ಎಷ್ಟು ಶಾಪಿಂಗ್ ಮಾಡ್ತೀವಿ ನನಗೂ ಗೊತ್ತಿಲ್ಲ. ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಫಸ್ಟ್ ಲೇಡೀಸಿಗೆ ಮಾತ್ರ ಸ್ಯಾರಿ ಶಾಪಿಂಗ್ ಮಾಡ್ತೀವಿ, ಬಟ್ ಯಾವ ಶಾಪ್ಗೆ ಹೋಗೋದು ಅನ್ನೋದು ಗೊತ್ತಿಲ್ಲ ಇನ್ನು. ಇವಾಗ ಹೋದ್ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕಮ್ ಲೆಟ್ಸ್ ಗೋ. ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ನಾವಿನ್ನೂ ಹೋಗಿಲ್ಲ ಅಂತ ನನ್ನ ತಮ್ಮ ಅಲ್ಲೇ ಕಿಚ್ಚಾಡ್ತಿದ್ದಾನೆ. ನನ್ನ ತಮ್ಮ ಹೇಗೆ ಅಂದರೆ ಎಲ್ಲಾದರೂ ಹೋಗೋದಾದರೆ ಅವನಿಗೆ ಕ್ವಿಕ್ಕಾಗಿ ರೆಡಿಯಾಗಿ ಕ್ವಿಕ್ಕಾಗಿ ಹೋಗಬೇಕು. ನಾವು ವೆಯ್ಟ್ ಮಾಡಿಸಿದ್ರೆ ಅವನಿಗೆ ತುಂಬ ಕೋಪ ಬರುತ್ತೆ. ಇವಾಗೆಲ್ಲ ಸ್ಯಾರಿ ಶಾಪ್ಗೆ ಹೋಗ್ತಾ ಇದ್ದೀವಿ. ಯಾವ ಶಾಪ್ಗೆ ಹೋಗೋದು ಅಂತ ಗೊತ್ತಿಲ್ಲ. ಸುಧಾ ಅಥವಾ ಮಧು ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಫೇಮಸ್ ಅಂದರೆ ಹಾಸನಲ್ಲಿ ಅದೆರಡೇನೆ. ಇವನ್ ನೋಡಿ, ಇವನೊಬ್ಬ ದೊಡ್ಡ ಚಿನ್ನಿ ಬರ ಬೆಕ್ಕಿದ್ದಿಂದ. ಚಿನ್ನಿ ಎಲ್ಲಿಗೆ ಬಂದಿದ್ದೀವಿ ನಾವು? ಹಾಯ್ 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 ಹಾಯ್. ನಾವಿವಾಗ ಸ್ಯಾರಿ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ವಿ ನನ್ನ ಅಳಿಯನ ಜೊತೆ. ಯಾರು ಅಳಿಯ? ಇವನೇ ಅಳಿಯ, ನನ್ನ ಅಳಿಯ ಇವನೇ ಅಪ್ಪ ಅಂತ.
ಆರಾಮು ಬಂದಿದ್ವಿ, ನೀವು ಸಿಕ್ಕಿಲ್ಲ ಅಷ್ಟೇ. ನಾನು ಯಾವಾಗ ಬಂದರೂ ನೀವು ಅಂಗಡಿಲಿಲ್ಲ, ಅದಕ್ಕೆ ನಾನು ಇವತ್ತು ಸಮಯ ಕರೆಯೋಣ ಅಂತ. ಮದುವೆ ಇತ್ತು ಹಾಗಾಗಿ ಏನು ಸೆಲೆಕ್ಟೆಡ್ ಪೆರೇಡ್ ಬೇಕು. ಹೌದಾ? ಫುಲ್ ಲ್ಯಾವೆಂಡರ್ ಬೇಕು ಅಂದರೆ ಸೆಲ್ಫಲ್ಲಿ ಫುಲ್ ಲ್ಯಾವೆಂಡರ್. ಸೆಲ್ಫ್ ಬೇಡ. ಇದು ನಿಮಗೆ ಆರ್ಗೆನ್ಸಾ ಟಿಶ್ಯೂ ಅಂತ ಹೊಸದು. ಇದರಲ್ಲಿ ಕಲರ್ಸ್ ಕೊಟ್ಟು ಕಲ್ಲು ಬ್ಲೌಸ್ ಪೀಸ್ ಮಾಡಿ ನಮಗೆ ತುಂಬ ಸ್ಯಾರೀಸ್ ತೋರಿಸಿದ್ರು, ಸೆಲೆಕ್ಟೆಡನ್ನೇ ತೊಗೊಂಬಂದರು. ಬಟ್ ಅಲ್ಲಿ ಲಾಸ್ಟಲ್ಲಿ ತೊಗೊಳ್ಳುವಾಗ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇತ್ತು. ನಾವು ಸೆಲೆಕ್ಟ್ ಮಾಡಿದ್ದನ್ನು ನನ್ನ ತಮ್ಮ ಸ್ವಲ್ಪ ಇದು ಲೈಟ್ ಕಲರ್ ಆಯಿತು, ಡಾರ್ಕ್ ಕಲರ್ ಆಯಿತು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ಸ್ವಲ್ಪ ಕನ್ಫ್ಯೂಸ್ ಆಗಿದ್ವಿ. ಅದರಲ್ಲಿ ಇನ್ನೂ ನಿಮಗೆ ಆಪ್ಷನ್ಸ್ ಇದೆ. ಒಂದೇ ಪಾರ್ಸಲ್ಸ್ ಓಪನ್ ಮಾಡ್ತಾ ಇದ್ದಾರೆ. ಆ ಕಲರ್ ಬೇರೆ ಬಿಡಿ, ಪಿಂಕ್ ಎಲ್ಲ ಇದೆಯಲ್ಲ. ಚೆನ್ನಾಗಿದೆ ಅಲ್ಲ? ನನಗೆ ಇದು ಇಷ್ಟ ಆಯಿತು. ನನಗೆ ಇದೆ ಇಷ್ಟ ಆಯಿತು. ಇದರಲ್ಲೆಲ್ಲ ಕಾಂಬಿನೇಷನ್ ತೋರಿಸಿದ್ದು. ಅದು ಮೈಸೂರು ಸಿಲ್ಕ್ ಅಂತ. ಭೂಮಿಕಾಂಟಿ ಬಂದಿತ್ತು. ಹುಟ್ಟಿನ ಮದುವೆಗೆ ಎಲ್ಲರೂ ಗೋಲ್ಡ್ ಹುಡ್ಕೊಬಿಟ್ರೆ ಮಮ್ಮಿ ನೀವು ಮೈಸೂರು ಸಿಲ್ಕ್ ನೋಡುವಂತ ಫೈನಲಿ ಕೃತಿಗೆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದನ್ನು ವೇರ್ ಮಾಡಿಸಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಗ್ರ್ಯಾಂಡ್ ಚಾನ್ಸ್ ಅಲ್ಲ ಏನು ಮೈಸೂರು ಸಿಲ್ಕ ಮೈಸೂರು ಸಿಲ್ಕಲ್ಲಿ ಟಿಶ್ಯೂ ಮೇಡಮ್ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿರೋದು. ಸಖತ್ತಾಗಿ ನಮ್ಮ ಬ್ಲೌಸ್ ಅಂತ ತೋರಿಸಿ ಮನ ಒಟ್ಟ ಕೊಡ್ತೀವಿ. ರೇರ್ ಕಲರೇ ಕೊಡ್ತೀರಿ. ಎಲ್ಲ ಫುಲ್ ಟ್ರೆಂಡಿಂಗ್. ಬೇಡ ಮೈಸೂರು ಸಿಲ್ಕಲ್ಲಿ ಹಂಗೇನಿಲ್ಲ ಮೇಡಮ್. ನೆಕ್ಸ್ಟ್ ಹಾಗೆ ನನ್ನ ತಮ್ಮ ಅಮ್ಮಂಗೂ ಕೂಡ ಸ್ಯಾರಿ ತೊಗೊಳೋದಕ್ಕೆ ಹೇಳ್ದ. ಅಮ್ಮಂಗೆ ಮೈಸೂರು ಸಿಲ್ಕ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಚಿನಿ ಯಾರಿಗೆ ಸ್ಯಾರಿ ತಗೋತಾ ಇದೆಯಾ ಪಪ್ಪು? ಇಲ್ಲಿ ಇದ್ದಲ್ಲಿ ಕಾಣುತ್ತಲ್ವಾ? ಚೆನ್ನಾಗಿದೆಯಾ? ಅಲ್ಲೋಗು ಅವರೇ ವೇರ್ ಮಾಡಿಸ್ತಾರೆ. ಹಾಂ, ವರ್ಕ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಏನು ಚುಕ್ಕಿಗೆ ಚುಕ್ಕಿ ನಿಮ್ಮ ಮಾಮ ಸೀರೆ ಕೊಡ್ಸತ್ತಂತೆ, ಬೇಕಾ? ಇಲ್ಲಿ ಆ ಕಲರ್ ಇಲ್ಲ, ಪ್ಲೇನ್ ಡಲ್ ಕಾಣಿಸುತ್ತೆ ಮದುವೆಗೆ ಅಂತ. ಯಾರೋ ಬೇರೆ ಮದುವೆ ಅವ್ರ ಎಂಟ್ರಿಗೆ ಸೆಲೆಕ್ಟ್ ಮಾಡಿದ್ರೆ ಇದು ಚೆನ್ನಾಗಿ ಅನ್ನಿಸ್ತಿದೆ, ಅದು ಚೆನ್ನಾಗಿ ಅನ್ನಿಸ್ತಿತ್ತು. ಇದು ಮರೂನ್ ಕಲ್ಲು ಬರುತ್ತೆ, ಸಾರಿ ಗೋಲ್ಡ್.
ಅಲ್ಲ ಡಿಫ್ರೆಂಟ್ ಅಂದರೆ ಇದು ಹೌದು ಇದು ಚೆನ್ನಾಗಿದೆ ಕಣ್ ಮಮ್ಮಿ. ಯಾರು ಕೇಳಿದ್ರು ಯಾವತ್ತೇಗಂತ ಚಿನ್ನಿ ಯಾರಿಗೂ ಸೀರೆ ನೋಡ್ತಿರೋದು ಯಾರಿಗೆ ಹೋಗ್ಲಿ ಸೀರೆ ಯಾರಿಗೆ ಸೀರೆ ಅತ್ತೆಗೆ ಏ ಪಪ್ಪು ಯಾರಿಗೆ ಸ್ಯಾರಿ ಚಿನ್ನು? ಕೃತಿ ಸೆಲೆಕ್ಟ್ ಮಾಡಿದ ಸ್ಯಾರಿನ ನಾನು ಇಲ್ಲಿ ರಿವೀಲ್ ಮಾಡ್ತಿಲ್ಲ, ಪಾಪ ಮದುವೆ ದಿನ ರಿವೀಲ್ ಆಗಲಿ ಅಂದ್ಬಿಟ್ಟು ಅವಳಿಗೆ ಫಸ್ಟೇ ತೋರಿಸಿದ್ರೆ ಏನಾದರೂ ಬೇಜಾರು ಮಾಡ್ಕೊತಾಳೆ ಅಂತ ನಾನು ಆ ಕ್ಲಿಪ್ಪಿಂಗ್ ಕಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಲಾಸ್ಟಲ್ಲಿ ನಾನು ಕೂಡ ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಒಂದು ಸೆಲೆಕ್ಟ್ ಮಾಡಿದೆ, ಬಟ್ ಅದಕ್ಕೆ ಮ್ಯಾಚಿಂಗ್ ನನ್ನ ಮಗಳಿಗೆ ಮ್ಯಾಚ್ ಮಾಡೋದಕ್ಕೆ ಅದು ಸಿಕ್ಕಲಿಲ್ಲ, ಸೇಮ್ ಕಲರ್ ಕಾಂಬಿನೇಷನ್ ಅಂತ ನಾನು ಸ್ಕಿಪ್ ಮಾಡಿದೆ. ಇಲ್ಲ ಡೆಫಿನೆಟ್ಲಿ ಪರ್ಫೆಕ್ಟ್. ಫೈನಲಿ ಸುಧಾ ಸಿಲ್ಕ್ಸಲ್ಲಿ ಸ್ಯಾರಿ ಶಾಪ್ ಮಾಡಾಯಿತು. ಅಮ್ಮಂಗೆ ಒಂದು ಮೈಸೂರು ಸಿಲ್ಕು ಮತ್ತು ಕೃತಿಗೆ ಒಂದು ಸಿಲ್ಕ್ ಸ್ಯಾರಿ. ನನಗೆ ಶಾಪ್ ಮಾಡಬೇಕಿತ್ತು, ದೋಸ್ತಿಗೆ ಸೇಮ್ ಮ್ಯಾಚಿಂಗ್ ಸಿಗಲಿಲ್ಲ. ಸೊ ಅವರು 2-3 ಡೇಸ್ ಅಂದರು, ಅವತ್ತೇ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಮತ್ತೆ 3 ಡೇಸ್ ಬಿಟ್ಟು ಮತ್ತೆ ಬರ್ತೀವಿ. ನೆಕ್ಸ್ಟ್ ಅಲ್ಲಿಂದ ಊರಿಗೆ ಹೊರಟ್ವಿ. ಕುವೆಂಪು ನಗರಲ್ಲಿ ಒಂದು ಜ್ಯೂಸ್ KB ನಿಯರ್ ಪಂಚಮುಖಿ ಗಣಪತಿ ದೇವಸ್ಥಾನದ ರೋಡಲ್ಲಿ ಅಲ್ಲಂತೂ ಜ್ಯೂಸ್ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡ್ತಾರೆ. ನಾವು ಮುಂಚೆ ಅಲ್ಲೇ ಇದ್ದಿದ್ದಲ್ವಾ, ಹಂಗಾಗಿ ನಾವು ರೆಗ್ಯುಲರ್ ಆಗಿ ಅಲ್ಲಿ ಹೋಗ್ತಾ ಇದ್ವಿ. ಇವಾಗಲೂ ನನ್ನ ಮಗಳಿಗೆ ಅಲ್ಲೇ ಜ್ಯೂಸ್ ಇಷ್ಟ ಆಗುತ್ತೆ. ನಾವು ಎಷ್ಟು ದೂರದಲ್ಲಿದ್ರು ಅಲ್ಲೇ ಹೋಗ್ಬಿಟ್ಟು ಕುಡಿಯೋಣ ಅಂತಾನೆ ಅವಳು ಹೇಳೋದು. ನಿಂಗೆ ಆಗಬೇಕು ಜ್ಯೂಸು. ನಾನು ಮುಂಚೆ ಇಲ್ಲೇ ಇದ್ದಾಗ ತುಂಬ ಬರ್ತಾ ಇದ್ದೆ. ನನ್ನ ಮಗಳ ಫೇವ್ರೆಟ್ ಸ್ಪಾಟ್ ಜ್ಯೂಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ಸಖತ್ ಇಷ್ಟ. ಸೊ ನಾವು ದೂರದಲ್ಲಿ ಇದ್ಬಿಟ್ಟು ನಾವು ಇಲ್ಲೇ ಒಂದು ಜ್ಯೂಸ್ ಇಲ್ಲೇ ಬಂದಾಗಲಿಲ್ಲ. ಅದು ನಮ್ಮ ಆಯ್ತು ಆಯ್ತು ಹೇಳಿ ಹೇಳಿ ಬೇಗ. ಚೆನ್ನಾಗೈತ ಚಿನ್ನು? ಹೌದಾ? 2 ಸ್ಟ್ರಾಬೆರಿ ಮಾಡಿಲ್ಲ ಬೆಳಗಿಂದ ಜ್ಯೂಸ್ ಚೆನ್ನಾಗೈತೆ. ಇದು ತಿನ್ಸ ಅಷ್ಟೊತ್ತು ಮನೆ ಕತಾನ ಎಳಿತಾನೆ ಕುಡಿತಾನೆ ಈಗ ಕುಡಿ ಮಗನೇ. ಆಯ್ತಾ ಚೆನ್ನಾಗಿತ್ತು ಚಿನ್ನು. ಈಗ ನೋಡು ಚಿನ್ನು ಹೆಂಗೈತೆ, ಎಮ್ಮೆ ಅನ್ನಕ್ಕೆ ಎಮ್ಮೆ 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 ಅಂತಾನೆ. ಚಿನ್ನು ಅತ್ತೆ ಹೆಸರೇನು? ಚೆನ್ನಾಗಿದೆ. ಚುಕ್ಕಿ ಫಸ್ಟೇ ಹೋಗ್ಬಿಟ್ಟು ಹೇಳ್ಬಿಟ್ಟು ನಂಗೆ ಸ್ಟ್ರಾಬೆರಿ ಅಂತ. ನೀವು ಅವತ್ತು ಹಂಗೆ ಅಂದಿದ್ರಂತಲ್ಲ ಅವ್ರ ಅಪ್ಪನ ಜೊತೆ ಬಂದಾಗ, ಹಂಗಂತ ಹೇಳ್ತಾರೆ. ಯಾವ್ದು ಹೇಳಿದೆ?
ನಾವು ಎಲ್ಲ ಮುಗಿಸ್ಕೊಂಡು ಹಾಸನಿಂದ ಚನ್ನರಾಯಪಟ್ಟಣಕ್ಕೆ ಬಂದ್ವಿ. ಬ್ಯಾಂಗ್ಳೂರಲ್ಲಿ ಒಂದು ಫಂಕ್ಷನ್ ಇತ್ತು, ಸೊ ಇಲ್ಲಿಂದನೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಸಜೆಷನ್ಸ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.